ಅಂತ. ಭಗವಂತ ಏಕೋ ನನ್ನ ಕರುಣೆ ಇಟ್ಟು ಕೆಲವು ಒಳ್ಳೆಯದನ್ನು ಮಾಡಿದ್ದಾನೆ. ನಾನು ಹುಟ್ಟಿದ್ದು ಕಟೀಲಲ್ಲಿ, ಪವಿತ್ರ ಕ್ಷೇತ್ರ. ಬೆಳೆದ ಮಂಗಳೂರು ಮುಖ್ಯ ಪ್ರಾಣ ದೇವಸ್ಥಾನ. ಬಳ್ಳಾರಿಯಲ್ಲಿ MBBS ಮುಗಿದು MS ಮಾಡಿದ್ದು ನಾನು ಮಣಿಪಾಲಕ್ಕೆ ರಂಗಭೂಮಿಗೆ, ರಂಗನ ಕ್ಷೇತ್ರದಲ್ಲಿ, ಉಡುಪಿ ರಂಗನ ಕ್ಷೇತ್ರದಲ್ಲಿ. ಇವತ್ತು ಈ ರಂಗಭೂಮಿಯವರು ನನ್ನ ಗುರುತಿಸಿದ್ದಾರೆ ಎಂಬುದು ನನಗೆ ಸಂತೋಷವನ್ನು ಕೊಟ್ಟಿದೆ. ಆದರೂ ಕೂಡ ನಾನೆಷ್ಟು ಸಣ್ಣ ಎಂಬುದನ್ನು ನಾನು ತಿಳಿದಿದ್ದೇನೆ. ಜೀವನದಲ್ಲಿ ಸುದೀರ್ಘ ಇದರಲ್ಲಿ ಏನನ್ನು ಮಾಡಿದ್ದೇನೆ ಎಂಬುದಕ್ಕಿಂತಲೂ ಭಗವಂತ ನನಗೆ ಎಷ್ಟೆಲ್ಲ ಇದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಾನೆ, ಅದನ್ನೆಲ್ಲವೂ ನಾನು ಎಷ್ಟೆಲ್ಲ ಅಲ್ವಾ ಎಂಬ ಬೇಸರ ನಾನು ಕೊಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ದಂಡಕಾಲ ಹೋದಾಗ ಸಂದರ್ಭದಲ್ಲಿ ವೆಟರ್ನ್ಸ್ ಹೆಲ್ತ್ ಬಂದು ಕೇಳಿದ್ರು, ಕೃತಕಾಲ ಬರಬಹುದು ಅಂತ. ಯಾಕಂದರೆ ಪ್ರತಿ ದಿವಸ ಅವರು ಡ್ರೆಸ್ಸಿಂಗ್ ಮಾಡಿದ್ರು ಕೂಡ ಗಾಯ ಒಣಗ್ತಿರ್ಲಿಲ್ಲಂತೆ, ರಕ್ತ ಸೋರುತ್ತಿತ್ತಂತೆ. ಹಾಗೆ ಆ ಗೋಶಾಲೆಗೆ ಹೋಗಿ ನಾನು ಅದಕ್ಕೊಂದು ಕೃತಕಗಾಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ವಾರದ ನಂತರ ಬರ್ತೇನೆ ಅಂತ ಹೇಳ್ಕೊಂಡು ಹೇಳುವಾಗ ನಮ್ಮಲ್ಲಿ ಇವರು ಆ್ಯಮ್ಸ್ ಇಲ್ಲಿ ಲಾಸ್ ಏಂಜಲೀಸಿಂದ ಒಬ್ಬರು ಪ್ರೊಫೆಸರ್ ಬಂದಿದ್ದರು, ಬ್ರ್ಯಾಂಡ್ ಸ್ಟಾರ್ಟ್ ಅಂತ ಹೇಳ್ಕೊಂಡು. ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಒಂದು ವರ್ಲ್ಡ್ ಫೇಮಸ್. ಅವರ ಹತ್ರ ಈ ಮಾತು ಹೇಳೋದು ನಾನು ನೋಡಬೇಕು ಅಂತ ಹೇಳಿದ್ರು. ಒಟ್ಟಿಗೆ ಒಂದು ವಾರದ ನಂತರ ಹೋದಾಗ ನನಗೆ ಸಿಕ್ಕಿದ್ದು ಶುರು ಮಾಡಿ ಅಲ್ಲಿಯ ಮಾಲಿ ಬೈದ, ಏನು ಸ್ವಾಮಿ ಕಾಲು ಕೊಟ್ಟಿದ್ದೀರಿ, ಎಲ್ಲ ಕಡೆ ತಿಂತಿರೋದು ಈಗ ನಮ್ಗೆ ಹಿಡೀಲಿಕ್ಕೆ ಕಷ್ಟ ಆಗಿದೆ. ಅದನ್ನು ಅವರಿಗೆ ಕೇಳಿ ಅವರಿಗೆ ಆಶ್ಚರ್ಯ, ಭಾಳ ಖುಷಿಯಾಗಿ. ಆ ಕಾಲದಲ್ಲಿ ಬಿಳಿ ಮುಖದವರೆಲ್ಲ ಮಣಿಪಾಲಕ್ಕೆ ಬಂದರೆ ಎಲ್ಲ ಜರ್ನಲಿಸ್ಟ್ ಬಂದು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಕೇಳ್ತಿದ್ರು, ವಾಟ್ ಯು ಲೈಕ್ ಅಬೌಟ್ ಮಣಿಪಾಲ್? ಐ ಕಾಂಟ್ ಬಿಲೀವ್ that artificial limb can be given to a cow. It's the first time in the world that an animal is getting an artificial limb. ಅದು ಪೇಪರಲ್ಲಿ ಬಂತು, ದೇವಾಣಿಯಲ್ಲಿ ಬಂತು, ಇಂಗ್ಲೀಷ್ ಪೇಪರಲ್ಲಿ ಬಂತು, ಗಲ್ಫ್ ಟೈಮ್ಸಲ್ಲಿ ಬಂತು, ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂತು. ನ್ಯೂಯಾರ್ಕ್ ಟೈಮ್ಸ್ನವರು ಯಾವ ವಿಷಯವನ್ನು ಬರೆದಿದ್ದಾರೋ ಅವರಿಗೆ $200 ಕಳಿಸಿದ್ದಾರೆ. ಹಾಗಾದರೆ ನನಗಿಂತ ಬುದ್ಧಿವಂತರು ಹಲವಾರು ಮಂದಿ ಈ ದೇಶದಲ್ಲಿ ಇದ್ದಾರೆ. ಅವರಿಗೆ ದನಕ್ಕೆ ಕಾಯ್ಕೊಳ್ಳುವಂತಹ ಒಂದು ಆಪರ್ಚುನಿಟಿ ಸಿಗಲಿಲ್ಲ, ಭಗವಂತ ನನಗೆ ಕಲ್ಪಿಸಿಕೊಡ್ತಾರೆ. ಅದು ಸಣ್ಣ ವಿಷಯ ನಿಜವಾಗಿ, ಅದರ ಹೆಸರು ದೊಡ್ಡದಾಯಿತು. ಹಾಗೆ ನಿಮ್ಗೆ ಹೇಳೋದು, ನನಗೆ ಕೆಲವು ಸಾರಿ ಬಹಳ ಪ್ರಶಸ್ತಿಗಳು ಬಂದಿದೆ. ಹಾಗೆ ತುಳು ನಾಟಕದಲ್ಲಿ ತುಳುಕೂಟವನ್ನು ಕಟ್ಟಿದಾಗ ಒಂದು ರೀತಿಯಲ್ಲಿ ನಾನೊಂದು ಉತ್ಸವ ಮೂರ್ತಿ ಮಾತ್ರ ಆಗಿದ್ದೆ. ಅದು ಹಿಂದೆ ಕೆಲಸ ಮಾಡಿದವರು ಬಹಳ ಮಂದಿ ಇದ್ದಾರೆ. ಹರೀಶ್ ಬೋಳವರು ಅಂತ ಇತ್ತೀಚೆಗೆ ಹೋಗಿದ್ದಾರೆ, ದೇವಾಡಿಗಳು ಅಂತ ಫೋಟೋಗ್ರಾಫರ್, ದಾಮೋದರ್, ಹಾಗೆ ತುಳು ನಾಟಕಕ್ಕೂ ಸಿಗುವಂತಹ ಉದ್ಯಾವರ ನಾಗೇಶ್, ಇವರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ನಾನೊಂದು ಇವರಿಗೆ ಪ್ರೆಸಿಡೆಂಟ್ ಆಗಿದ್ದದ್ದು ಮಾತ್ರ, ಮತ್ತೇನು ಕೆಲಸ ಮಾಡಲಿಲ್ಲ. ಅವರಿಂದಾಗಿ ಇವತ್ತು ತುಳು ನಾಟಕಕ್ಕೆ ಮರಾಠಿ ರಂಗದಲ್ಲಿ ಎಷ್ಟು ಅಥವಾ ಬೆಂಗಾಲಿ ರಂಗದಲ್ಲಿ ಎಷ್ಟು ಹೆಸರಿದೆಯೋ ಅಷ್ಟೇ ತುಳುಗಿಗೆ ಬಂದಿರುವುದು ಸಂತೋಷದ ವಿಷಯ. ನಾನು ಏನೂ ಮಾಡಲಿಲ್ಲ, ನಾನು ಸಣ್ಣ. ಹಾಗೆ ತುಳು ನಾಟಕ ಆಗುವಾಗ ಬೊಂಬಾಯಿಯವರು ಅಂಬೆ ಎಂಬ ನಾಟಕವನ್ನು ಮಾಡಿದರು ತುಳುವಿನಲ್ಲಿ. ಆದರೆ ತುಳುವಿನ ಗಾಂಭೀರ್ಯ ನನಗೆ ಸಾಕಾಗಲಿಲ್ಲ. ಯಾಕಂದರೆ ನಾವೆಲ್ಲ ಹಿಂದಿ ಸಿನಿಮಾ ನೋಡುವಾಗಲೂ ಕೂಡ, ಮಹಾಭಾರತ ಹಿಂದಿ ಸಿನಿಮಾ ನೋಡುವಾಗ ನಮಗಿದು ಹಿಂದಿ ಅಂತ ಕಲ್ಪನೆ ಬರಲಿಲ್ಲ, ಸಂಸ್ಕೃತ ಭೂಯಿಷ್ಠವಾಗಿತ್ತು. ಹಾಗೆ ನಾನು ಕೂಡ ಒಂದು ಬರೀಬೇಕು ತಿಳ್ಕೊಂಡು, ನನಗೆ ಯಕ್ಷಗಾನ ಗೊತ್ತಿದ್ದು ಕೇವಲ ಕೆಲವು ಪಾತ್ರಗಳು. ಅದರಲ್ಲಿ ಭೀಷ್ಮನ ಕೊನೆಯ ದಿನಗಳಲ್ಲಿ ಅವರು ತುಂಬ ಬೇಸರಪಟ್ಟಿದ್ದಾರೆ ಎಂಬುದನ್ನು ಗಮನಿಸಿಕೊಂಡು ಅದನ್ನು ಬರೆದೆ ನಾನು. ಭೀಷ್ಮನ ಕೊನೆಯ ದಿನಗಳು ಅಂತ ಬರೆದೊತ್ತು ತುಳಿನಲ್ಲಿ. ಆಮೇಲೆ ನಾನೇ ಅದನ್ನು ಕನ್ನಡಕ್ಕೆ ಭಾಷಾಂತರಿಸಿದೆ. ಕೆಲವು ಸಮಯದ ಮೂಲೆಯಲ್ಲಿತ್ತು. ಪಾದಕಲ್ಲು ವಿಷ್ಣು ಭಟ್ರದನ್ನು ನೋಡಿ, ಡಾಕ್ಟ್ರೇ ಇದನ್ನು ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಎರಡನ್ನೂ ಪ್ರಿಂಟ್ ಮಾಡಲಿಕ್ಕೆ IBHನವರು ಒಪ್ಪಲಿಲ್ಲ. ಯಾಕೆ ತುಳಿದು ನಾವು ಮಾಡಲಿ ಇಷ್ಟ ಅಂತ ತೊಂದರೆ ಇಲ್ಲ, ನೀವು ಅದನ್ನು ಮಾಡ್ತಿದ್ರೆ ಮಾತ್ರ ಇದನ್ನು ಕೊಡ್ತೇನೆ ಹೇಳಿದೆ. ಎರಡನ್ನೂ ಮಾಡಿಸಿ ಮಾಡಿದ 3 ತಿಂಗಳಲ್ಲಿ ಯೂನಿವರ್ಸಿಟಿ ಬಂತು. ಭೀಷ್ಮನ ಕೊನೆಯ ದಿನಗಳು ನಮಗೆ ಸ್ವಲ್ಪ 5,000 ಬೇಕು, ನಾವು ಮಾನಿಟಿ ಟೆಕ್ಸ್ಟ್ ಮಾಡ್ತೇವೆ. ನಾಟಕ ಬರೆದವರು ಎಷ್ಟು ಮಂದಿ ಇರಲಿಕ್ಕಿಲ್ಲ, ಅದೇನೋ ನನ್ನ ಭಾಗ್ಯ, ಅದು ಒಂದಾಯಿತು. ಹೀಗೆ ನನಗೆ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ನಾನು ಮಾಡಿದ ಕೆಲಸಕ್ಕೆ ಸಿಕ್ಕಿದಂಥ ಪ್ರಶಸ್ತಿಗಳು ಹೀಗೆ. ರಾತ್ರಿಯಲ್ಲಿ ಯಕ್ಷಗಾನ ಆಗ್ತಿತ್ತು.
ಅವಾಗ ಒಂದು ದಿವಸ ಸೀನ ಇಂಟಲ್ಲ ಪ್ರವೇಶವಾಗಿ ನನ್ನ ಕರೆದು ಹೇಳಿದರು, ಏ ಏಷಪ್ಪು ಎಂಚು ಜಮದಗ್ನಿ ಉಂಟು. ಅವನಿಗೆ ಯಾವಾಗಲೂ ಕೂಡ ಅವನಿಗೆ ಪರಶುರಾಮ ಮಾಡೋದು, ಒಂದು ಜಮದಗ್ನಿ ಬೇಕಿತ್ತು ಕಡೆಗೆ ನನ್ನ ಹತ್ರ ಒತ್ತಾಯ ಮಾಡಿಸಿದ. ಆ ಜಮದಗ್ನಿ ನೋಡಿದಂತಹ ನಿಟ್ಟೆ ನಡೆಸಿಬಿಟ್ರು. ಮತ್ತೆ ಹೇಳಿದರು, ನನಗೆ ಕುಣಿಲಿಕ್ಕೆಲ್ಲ ಏನು ಬರ್ತಿರಲಿಲ್ಲ, ನಾನು ನಿಲ್ಲುವುದು ಟಿ ವಿಯಲ್ಲಿ ಅಷ್ಟೇ. ನೀವು ಪ್ರಯತ್ನ ಮಾಡಿದರೆ ನಿಮಗೆ ಲಯ ಜ್ಞಾನ ಉಂಟು, ಶ್ರುತಿ ಜ್ಞಾನ ಉಂಟು, ಈ ಮೇಳದಲ್ಲಿ ತತ್ವ ಕಲಾವಿದ ಇಲ್ಲ ಅಂತ ಆಗ್ಬೋದು, ನೀವು ಶುರು ಮಾಡಿ ಅಂತ ಹೇಳಿದರು. ಕಟೀಲಲ್ಲಿ ಬ್ರಾಹ್ಮಣ ಯಕ್ಷಗಾನ ಮಂಡಳಿ ಹುಟ್ಟು ಹಾಕಿದರು. ಅದರಲ್ಲಿ ಮಾಡಿದಂಥ ಹಲವು ಕಾರ್ಯಕ್ರಮಗಳು. ಅದನ್ನು ನೋಡಿ ಉದ್ಯಾನ ಮಾಂಜಾಲಚರು ನನ್ನನ್ನು ಬಡಗಿಗೆ ಹೇಳಿದರು. ಬೆಳಗಿನಲ್ಲಿ ಗದಾಯುಧದ ಗೌರವ ಮಾಡಬೇಕಂತ ಹೇಳಿಕೊಂಡು ಇಲ್ಲಿ ಕರೆತಂದು 1 ತಿಂಗಳು ನನಗೆ ಪ್ರಾಕ್ಟೀಸ್ ಆಯಿತು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ. ಅದನ್ನು ಮಾಡಿ ಬೆಳಗಿನಲ್ಲಿ ನಾನು ಕಲಾವಿದ ಆದೆ. ಆಮೇಲೆ ಕಾಳಿಂಗನ ಒಮ್ಮೆ ಅಂದರೆ ವಿಜಯಲಕ್ಷ್ಮಿಯವರು ಅವಾಗ ಯಕ್ಷಗಾನ ಮಾಡಿಸಿದ್ರು ಗೋಲ್ಡನ್ ಪ್ಲೇಯಲ್ಲಿ. ಅವ್ರಿಗೆ ಕರೆದು ಹೇಳಿದ್ರು, ನೋಡಿ ಒಂದು ನಾನು ಕಂಸ ಜನ್ಮ ಅಂತ ಮಾಡ್ತೇನೆ, ಚಿಟ್ಟಾಡಿ ಮಾಡ್ತಾರೆ, ಕಂಸ ವಧೆಗೆ ನಮಗೆ ಜಲವಳ್ಳಿ ಅವರು ಬೇಕು ಅಂತ ಹೇಳಿ. ಇಲ್ಲ ನಾವೆಲ್ಲ ಬಾಂಬೆಗೆ ಹೋಗ್ತಾ ಇದ್ದೇವೆ, ಒಂದು ಬೇರೆ ಥರದ ಕಂಸ ಬೇಕಿದ್ದರೆ ನಿಮ್ಮಲ್ಲಿ ಒಬ್ಬರಿದ್ದಾರೆ ಡಾಕ್ಟರ್, ಅವ್ರನ್ನ ಕರೆಸಿ ಮಾಡಿಸಿ ಹೇಳಿದ್ರು. ಅವರಿಗೆ ಮಡಿವಂತಿಕೆ ಉಂಟು, ಭಾಗವತಿ ಕರೆಕ್ಟ್ ಆಗಬೇಕು, ಕಡತೂಕಿದ್ರೆ ಸರಿ ಮಾಡ್ತಾರೆ ಅವರು ಅಂತ. ಕಡತೂಕದ ಭಾಗವತಿಯಲ್ಲಿ ಗೋಲ್ಡನ್ ಜನ್ಮದಲ್ಲಿ ನಾನು ಕಂಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಯಾರಿಗೆ ಹೆಗಡೆ ಒಯ್ಯಬೇಕು ಅಂತ ನೋಡಲಿಕ್ಕೆ ಗ್ರೀನ್ ರೂಮ್ ತುಂಬ ಮಂದಿ ಬಂದಿದ್ರು. ಅದಾದಮೇಲೆ 1 ವಾರದಲ್ಲಿ ನನಗೆ ಸಾಗರದಿಂದ ಕಂಸ ಆಗಬೇಕು ಅಂತ ಕರೆ ಬಂತು. ನಿಮ್ಮದು ಸತ್ಯಗಳು ಇದ್ದರೆ ನನಗೆ ಹೆಚ್ಚು, ನಾನು ದಿಂಕಿನಲ್ಲಿ ಹುಟ್ಟಿದವ, ಸ್ವಲ್ಪ ಕೆಲಸ ಮಾಡಿದವ, ನನಗೆ ಬಹಳ ಹೆಚ್ಚು ಹೆಸರು ಕಟ್ಟದ್ದು ಉತ್ತರ ಕನ್ನಡ, ಕುಮಟದಲ್ಲಿ, ಸಾಗರದಲ್ಲಿ, ಅಲ್ಲಲ್ಲಿ ನನ್ನ ಕಾರ್ಯಕ್ರಮಗಳು ಸಾಕಷ್ಟಾಗಿದೆ. ಹೀಗೆ ಒಂದು ರೀತಿಯಲ್ಲಿ ಏನೂ ಅಲ್ಲದ ನಾನು ಏನೂ ಆದೆ. ಇದನ್ನು ಗಮನಿಸಿ ಮತ್ತು ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಹೇಳ್ತಿದ್ರೆ ಅಲ್ಲಿಯೂ ನಾನು ಭಾಗ್ಯವಂತ. ಯಾಕೆ ಮಣಿಪಾಲದಲ್ಲಿ ನಾನು MS ಮಾಡಿದೆ. ಎಲ್ಲ ತಲೆಯಲ್ಲಿ ಮಣಿಪಾಲದಲ್ಲಿ ಡೊನೇಷನ್ ಕೇಳ್ತಾರೆ. ನನಗಲ್ಲಿ ನಮ್ಮ ಜೀವಾರ್ಥ ಮಾಡಿದ ಮೇಲೆ ನಮ್ಮ ಕೆಲಸವನ್ನು ನೋಡಿ ಮಾಧವ ಬೆಳೆಗಳು ನನಗೆ ಫ್ರೀ ಸೀಟ್ ಕೊಟ್ಟಿದ್ದರು. ಅಲ್ಲಿ MS ಮಾಡಿದೆ. ಡಾಕ್ಟರ್ ಚಾಕೋರ್ ಅವರ ಆಮೇಲೆ ಹಸ್ತಚಿಕಿತ್ಸೆಯ ಬಗ್ಗೆ ಹೆಚ್ಚು ನನಗೆ ಇಷ್ಟ ಇದ್ದ ಕಾರಣ ಒಂದು ಸಾರಿ ರಾಮದಾಸ್ ಪೇಗಡೆ ಪ್ರಥಮವಾಗಿ ನಮ್ಮದು ಮತ್ತು ಲೋಂಗ್ಲೆಂಡ್ ಯೂನಿವರ್ಸಿಟಿಗೆ ಒಂದು ಕಾಂಬಿನೇಷನ್ ಇರುವಾಗ ನನ್ನನ್ನು ಅಲ್ಲಿಗೆ ಕಳಿಸಿದ ಡಾಕ್ಟರ್ ರಾಮದಾಸ್ ಪೇಗಡೆ. ಅಲ್ಲಿ ಹೋಗಿ ಅಲ್ಲಿ ನಾನು ಭಾಗ್ಯವಂತ. ಈ ವರ್ಲ್ಡಲ್ಲಿ ಫೇಮಸ್ ಆದ ಪಾಲಿಸೈಸೇಷನ್ ಅಂದರೆ ಈ ಹೆಬ್ಬೆರಳಿಂದ ಮಕ್ಕಳಿಗೆ ತೋರುಬೆರಳನ್ನು ಹೆಬ್ಬೆರಳು ಮಾಡುವಂಥ ಕ್ರಿಯೆ, ಅದಕ್ಕೆ ಪಾಲಿಸೈಸೇಷನ್ ಅಂತ ಹೇಳ್ತಾರೆ. ಮಾಡುವಂಥವ್ರು ಬಗ್ರ ಅಂತ ಊರಲ್ಲಿ ಬಂದಿದ್ದರು. ಅವರು ಅಮೆರಿಕದಲ್ಲಿ ಬೇರೆ ಕಾರಣಕ್ಕಾಗಿ ಬಂದಿದ್ದರು. ಅವರು ಒಂದು ಕಾನ್ಫರೆನ್ಸ್ ಇಟ್ಟಿದ್ದರು. ಆ ಮೊಮೆಂಟಲ್ಲಿ ಅವರು 4 ಪಾಲಿಸೇಷನ್ ಮಾಡೋದನ್ನು ನಾನು ನೋಡಿದೆ, ನಾನು ಅಸಿಸ್ಟ್ ಮಾಡಲಿಲ್ಲ. ಅಲ್ಲಿ 6 ತಿಂಗಳ ಟ್ರೈನಿಂಗ್ ಆದಮೇಲೆ ಬಂದಮೇಲೆ ಮೊದಲನೇದು ನಾನು ಔಟ್ ಪೇಷಂಟಲ್ಲಿ ಮಂಗಳೂರಿನ ಒಂದು ಪೇಷಂಟ್, ಸಣ್ಣ ಮಗು, 1.5 ವರ್ಷದ ಮಗು, 4 ಬೆರಳು, ಹೆಬ್ಬೆರಳಿರಲಿ. ತಂದೆ ಕೇಳಿದ್ರೆ ಏನಾದರೂ ಮಾಡ್ಬೋದಾ ಅಂತ. ಅವರು ಬೇರೆ ತುಂಬ ಡಾಕ್ಟರ್ ನೋಡಿ ಎಲ್ಲರೂ ನಿರಾಶೆಯನ್ನೇ ವ್ಯಕ್ತಪಡಿಸಿದ್ದಾರೆ. ಆ ಮಗುವಿಗೆ ಹೆಬ್ಬೆರಳನ್ನು ಮಾಡಿದೆ. ಹೆಬ್ಬೆರಳು ಮಾಡಿದ ಮೇಲೆ 6 ವಾರದ ನಂತರ ಬ್ಯಾಂಡೇಜನ್ನು ತೆಗೆದು ಕ್ಲೀನಾಗಿ ತೊಳೆದ ಮೇಲೆ ಆ ಮಗು ಅದನ್ನೇ ನೋಡಿ ನೋಡಿ ತನ್ನ ಬಾಯಿಗೆ ಹಾಕೊಂಡಿದ್ದೆ. ನನಗೆ ಸಿಕ್ಕಿದಂಥ ಸರ್ಟಿಫಿಕೇಟ್ ಆ ಮಗುವಿನಿಂದ. ಇದು ಸಿಗಬೇಕು. ಆ ಕಾಲದಲ್ಲಿ ಮಾತ್ರ ಮೊಬೈಲ್ ಫೋನ್ ಏನೂ ಇರಲಿಲ್ಲ. ಕ್ಯಾಮರಾ ತಂದರೆ ಬಾಯಿ ಹೊರಗೆ ತೆಗೆದಿತ್ತು. ಹೀಗೆ ಇದು ನನ್ನ ಜೀವನ. ಆಮೇಲೆ 2008ರಲ್ಲಿ 2006ರಲ್ಲಿ ಬರ್ಡ್ಸ್ ಹಾಸ್ಪಿಟಲ್ ವೆಂಕಟರಮಣ ದೇವರದು ತಿರುಪತಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಉಂಟು. ಈಗದು 500 ಬೆಡ್ಡಿನ ಆರ್ಥೋಪೆಡಿಕ್ ಹಾಸ್ಪಿಟಲ್ ಆಗಿದೆ. ಆ ಕಾಲದಲ್ಲಿ ತುಂಬ ಪೋಲಿಯೋ ಕೆಲಸದ ಮಾಡ್ತಿದ್ರು. ಅವರು ಜಯಪುರದಲ್ಲಿ, ರಾಜಸ್ಥಾನದ ಕೆಲವೆಡೆಯಲ್ಲಿ, ಬಿಹಾರದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲೆಲ್ಲ ಕ್ಯಾಂಪ್ ಮಾಡ್ತಿದ್ರು. ಅಲ್ಲಿ ಪೋಲಿಯೋ ಕೇಸನ್ನೆಲ್ಲ ಇಲ್ಲಿ ತುಂಬ ಆಪರೇಷನ್ ಮಾಡ್ತಿದ್ರು. ನಂತರ ಕೇಳಿದ್ರು ತುಂಬ ಹಸ್ತಚಿಕಿತ್ಸೆಗೂ ಅಗತ್ಯ ಉಂಟು, ಯಾಕಂದರೆ ತುಂಬ ಮಕ್ಕಳಿಗೆಲ್ಲ ಹೆಬ್ಬೆರಳಿಲ್ಲ, ಅದೆಲ್ಲ ಬೇರ್ಪಡದ ಮಕ್ಕಳು ಹೀಗೆಲ್ಲ ಉಂಟು ಅಂತ. ಆಯಿತು, ತನ್ನಿಂದ 2006ರಿಂದ ನನಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದೆ. ನನಗೆ ಏರ್ ಕೊಡ್ತಾರೆ, ದೇವರು ರೂಮ್ ಕೊಡ್ತಾರೆ, ಒಂದು ಕಾರು ಕೊಡ್ತಾರೆ, ಒಬ್ಬ ಡ್ರೈವರ್ನ ಕೊಡ್ತಾರೆ. 5 ದಿವಸ ನಾನು ಅಲ್ಲಿ ಇರ್ತೇನೆ.
ಕೊರೋನಾ ಟೈಮ್ ಬಿಟ್ಟು ಮತ್ತೆ ಕಂಟಿನ್ಯೂಸ್ಲಿ ನಾನು ಹೋಗಿದ್ದೇನೆ. ಈಗಂತೂ ರಿಟೈರ್ ಆದಮೇಲೆ ಬೇರೆ ಕೆಲಸ ಇಲ್ಲ, ಪ್ರತಿ ತಿಂಗಳು ಹೋಗ್ತೇನೆ. ಅಲ್ಲಿ ಒಮ್ಮೆ ಹೋದರೆ ಒಂದು 150 ಪೇಷಂಟ್ಸ್ ಇರ್ತಾರೆ. ಹಾಗೆ ಮಾಡಿದಂಥ ಶಸ್ತ್ರಚಿಕಿತ್ಸೆಯಿಂದಾಗಿ ಈ ಪಾಲಿಸೈಷನ್ ಅಂದರೆ ಹೆಬ್ಬೆರಳು ಇಲ್ಲದ ಮಕ್ಕಳಿಗೆ ಹೆಬ್ಬೆರಳನ್ನು ಸೃಷ್ಟಿ ಮಾಡುವಂಥ ಕ್ರಿಯೆಯನ್ನು ಮಾಡಿದ ನಂಬರ್ ನಂದು ಜಗತ್ತಿನಲ್ಲೇ ಜಾಸ್ತಿಯಾಗಿ ಅದಕ್ಕೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸೊಸೈಟಿ ಫಾರ್ ಹ್ಯಾಂಡ್ ಸರ್ಜರಿ ಅಂತ ಹೇಳಿಕೊಂಡು ಅವರು ನನ್ನ ಲಂಡನ್ ಕರೆಸಿ ನನಗೆ ಪಯನಿಯರ್ ಹ್ಯಾಂಡ್ ಸರ್ಜರಿ ಅಂತ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಇಷ್ಟೊಂದು 6 ಮಂದಿ ಸಿಕ್ಕಿದೆ, ಅದರಲ್ಲೂ ದೊಡ್ಡ ಜನಗಳಿದೆ. ಆದರೆ ಸಣ್ಣ ಜನನಾದಂಥ ನಮಗೂ ಕೂಡ ಪ್ರಶಸ್ತಿ ಸಿಕ್ಕಿದೆ, ಸಂತೋಷ ವಿಷಯ. ಹೀಗೆ ನನ್ನ ಜೀವನ ಇಡೀ ಇನ್ನೇನು ಹೇಳಲಿ, ರಂಗಭೂಮಿಗೆ ಒಂದು ರೀತಿಯಲ್ಲಿ ನಾನು ಕೃತಜ್ಞನಾಗಿದ್ದೇನೆ. ಯಾಕೆಂದರೆ ನಾಟಕದಿಂದ ಹಿಂದೆ ಸರಿದವನ ಜೀವನವನ್ನು ಪ್ರಾರಂಭ ಮಾಡಿದ ನಾನು ನಾಟಕದಲ್ಲಿ. ನಮ್ಮ ಕಾಲೇಜಲ್ಲಿಯೂ ಕೂಡ ಬಳ್ಳಾರಿಯಲ್ಲಿ ಇಂಗ್ಲೀಷ್ ಡ್ರಾಮದಲ್ಲಿ, ಮಂಕೀಸ್ ಬಾಯ್ ಬಟ್ ಟ್ರಾಜಿಡಿಯಲ್ಲಿ, ಹಲವು ಟ್ರಾಜಿಡಿಯಲ್ಲಿ ನಾನು ಹೀರೋ ಆಗಿದ್ದೆ. ಇಲ್ಲಿ ಬಂದ ಮೇಲೆ ನಾಟಕಕ್ಕೆ ಗೆಳೆದವರು ನಮ್ಮನ್ನು ವಿದ್ಯಾವರ ಮಾಧವಾಚಾರ್ಯ, ಅದೇ ಒಂದು ನಾಟಕದಲ್ಲಿ ಅಂಧಯುಗದಲ್ಲಿ ನನ್ನ ಅಶ್ವತ್ಥಾಮ, ಮರು ದಿವಸ ಎಲ್ಲ ಡಿಸ್ಕಷನ್ ಆಗುವವರು ಹೇಳಿದಂತೆ ಅಷ್ಟೊಂದು ಒಳ್ಳೆಯದಾಗಿದೆ, ಸ್ವಲ್ಪ ಯಕ್ಷಗಾನ ಆಗಿತ್ತು. ಅದೇ ನಿಜವಾಗಿ ನನಗೆ ಹೃದಯದಲ್ಲಿ ಬಹಳ ಖುಷಿ ಕೊಡೋದು, ನನಗೆ ಕೊಡೋದು ಯಕ್ಷಗಾನ. ಆ ಯಕ್ಷಗಾನದಿಂದಾಗಿ ನಾನು ನಾಟಕವನ್ನು ಬಿಟ್ಟೆ. ಯಾಕಂದರೆ ಇನ್ನು ನಾಟಕ ನನ್ನಿಂದಾಗಿ ಹಾಳಾಗಬೇಕು ಅಂತ ಹೇಳ್ಕೊಂಡು. ಆದರೆ ಎಷ್ಟೋ ಮಂದಿ ನಾಟಕಕಾರ ಇವತ್ತಿಗೂ ಹೇಳ್ತಾರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಫ್ಯಾಂಟಾಸ್ಟಿಕ್ ఉంటుంది ಯಕ್ಷಗಾನ. ಯಕ್ಷಗಾನ ನನಗೆ ದೊಡ್ಡ ಸರ್ಟಿಫಿಕೇಟ್ ಚಿಟ್ಟಾಣಿಗಳಿಂದ ಅವರಿಗೆ ಬಚ್ಚಗಾರ ಬೇಡಿದ್ದಾಗ ನನ್ನ ಕರೆಸಿ ಒಂದು ದಿವಸ ವಾರಿ ಮಾಡಲಿಕ್ಕೆ ಹೇಳಿದ್ದೆ. ನಾನು ಬಣ್ಣ ಮೇಲೆ ಕೂತ್ಕೊಂಡಿದ್ದೆ, ಹತ್ತದಲ್ಲಿ ಅವರು ಕೂತ್ಕೊಂಡು ಮಾತಾಡಿದ್ವಿ. ನನಗೆ ಸುಗ್ರೀವ ಯಾರು ಬೇಕು ಮಾತಾಡಬೇಕು ಅಂತ ಹೇಳಿದೆ. ಯಾಕೆ ನನ್ನ ಸುಗ್ರೀವ ನನಗೆ ಸ್ವಲ್ಪ ಮಾತಾಡಿಕೊಂಡು ಅನುಕೂಲ ಆಗ್ತದೆ ರಂಗದಲ್ಲಿ ಹೇಳಿದೆ. ಈ ಮೇಳದಲ್ಲಿ ಸುಗ್ರೀವ ಮಾಡೋರು ಬೇರೆ ಯಾರಿಲ್ಲ, ನಿಮ್ಮ ಇದರಲ್ಲಿ ಇರಬೇಕಾದ್ರೆ ನಾನು ಒಬ್ಬನೇ ಬೇರೆ ಯಾರಿಲ್ಲ ಅಂತ ಹೇಳಿದೆ. ಹಾಗೆ ಅವರು ಸುಗ್ರೀವ ಮಾಡಿದರು. ಆಮೇಲೆ 4 ಬಾರಿ ಸುಗ್ರೀವ ಮಾಡಿದ್ದಾರೆ ನನ್ನ ಇದರಲ್ಲಿ. ಮತ್ತು ಅವರು ಕೊಟ್ಟಂಥ ದೊಡ್ಡ ಪ್ರಶ್ನೆ ನಾನು ಇಲ್ಲದಾಗ ಹೊನ್ನಾವರದ ಒಂದು ಭಾಷಣದಲ್ಲಿ ಅವರು ಹೇಳಿದರು, ವಾಲಿ ಪಾತ್ರ ಮತ್ತು ಜಾಂಬವನ ಪಾತ್ರ ಡಾಕ್ಟರ್ ಬಿಟ್ಟು ತೆಂಕು ಬಡಗಲ್ಲಿ ಮಾಡುವವರು ಯಾರಿಲ್ಲ. ಇನ್ನೊಂದು ದೊಡ್ಡ ಪ್ರಶಸ್ತಿ ಅಂದರೆ, ಒಮ್ಮೆ ಬೆರ್ಲ ಕೃಷ್ಣ ಭಟ್ರಿಗೆ 80ರ ಸಂತೋಷ ಬೆರ್ಲದಲ್ಲಿ ಒಂದು ಸನ್ಮಾನ ಎಲ್ಲ ಆಗಿತ್ತು. ಮುತುವರ್ಜಿಯನ್ನು ಶ್ರೇಣಿ ಗೋಪಾಲಕೃಷ್ಣ ಭಟ್ ವಹಿಸಿದ್ರು. ಅವರನ್ನು ಕರೆಕಳಿಸಿದ್ರು, ಡಾಕ್ಟರ್ ಬರಬೇಕು, ವೇಷ ಮಾಡಬೇಕು. ಒಂದು ನನ್ನ ವೇಷವನ್ನು ಸಾಕಷ್ಟು ಅವರ ಇಡಲಿ ನಾನು ನೋಡಿದ್ದೆ. ಒಂದು ಭೀಷ್ಮ, ಇಲ್ಲದ್ರೆ ಗದಾಯುಧದ ಗೌರವ, ಇಲ್ಲದ್ರೆ ಧ್ವಂಸ ಮಾಡಬೇಕು ಅಂತೇಳಿ ಹೇಳಿಸಿದ್ರು. ನಾನು ಹೋಗಿ ಹೇಳಿ ಕಳಿಸಿದ್ದೆ, ಭೀಷ್ಮನ ಮಾಡ್ತೀನಿ. ಅದಕ್ಕೆ ನನಗೆ ಕೃಷ್ಣ ಮಾಡಲಿಕ್ಕೆ ಪಟ್ಟಿ ಚಂದ್ರ, ಅದಕ್ಕೆ ನಾನು ಬಾಳೆ ಮಾಡಿದಂತಿಗೆ ನನಗೆ ಎಲ್ಲರಿದ್ರೆ ಆಗೋದಿಲ್ಲ, ನಾನು ಸಹಕರಿಸುವ ಕೆಲವರು ಬೇಕು, ಪಟ್ಟಿ ಚಂದ್ರ ಕೃಷ್ಣ ಮಾಡಬೇಕು ಅಂತ ಹೇಳಿದ್ದೆ. ಅಲ್ಲಿ ಹೋದ ದಿವಸ ಶ್ರೇಣಿಯವರು ಬಂದು ನನ್ನ ಹತ್ರ ನಮ್ಮ ಭಾಷೆಯಲ್ಲಿ ಮಾತಾಡಿದರು. ಚಾತಂಬಣ ಡಾಕ್ಟ್ರೇ, ಚಂದು ಹುಷಾರಿದ್ದರೆ ಲೂಸ್ ಮೋಷನ್ನಲ್ಲಿ ಏನೇನು ಕೃಷ್ಣ ಅನ್ಪಣ ಯಾರಿದ್ದಾರೆ ಕೇಳಿ, ಯಾವತ್ತು ಹುಡುಗನ ಹೆಸರು ಹೇಳಿದ್ರು. ಅದು ಹುಡುಗರು ಮಾಡೋ ಕೃಷ್ಣ ಅಲ್ಲ, ನಾನು ಮಾಡುವ ವಿಶ್ವದಲ್ಲಿ ವಿಶ್ವ ಅರ್ಜುನದ ಪದ್ಯಗಳನ್ನು ನಾನು ಬಯಸ್ತೇನೆ ಅಂತ. ಯಾರು ಗೋವಿಂದ ಭಟ್ಟರಿಗೆ ನಿಮ್ಮದು ಪ್ರಸಂಗ ನಾನು ಕೂಡಲಿಂದ ವೇಷ ಆಗುವುದಿಲ್ಲ. ಕಡೆ ಒಂದು ಮಾತು ಹೇಳಿದೆ, ನೀವು ಪಕಡಿ ಕಟ್ಟಿ ಮಾಡಿದರೆ ನೀವೇ ಕೃಷ್ಣ ಅನ್ನೋದು ಬೇರೆ ಬೇಡ ಅಂತ ಹೇಳಿದ್ರು. ಅದು ಒಪ್ಪಿ ಪಕಡಿ ಕಟ್ಟಿ ಕೃಷ್ಣ ಮಾಡಿದ್ವಿ ನೊಟ್ಟಿಗೆ. ಏನೋ ನನಗೆ ತರಲೇ ಇಲ್ಲದಂತ ಭೀಷ್ಮಪುರ, ಅದು ನಮ್ಮ ಬಲಿಪರ ಭಾಗವತಿಕೆ. ಸತ್ಯ ಹೇಳಿದ್ರು, ಇವತ್ತು ತೆಂಕು ಬಡಗಲ್ಲಿ ಅಷ್ಟು ಹೇಳಲಿಕ್ಕೆ ಯಾರಿಗೂ ಸಾಧ್ಯ. ಧರಿಸಿದೆಯ ಮತ್ಸ್ಯಾದಿ ರೂಪಗಳ ನೋಡಿ ಈಗ ಪದ್ಯವನ್ನು ನಾನು ಇಡೀ ಎಲ್ಲ ಅವತಾರಗಳನ್ನು ತೋರಿಸುವಷ್ಟು ಕ್ರಿಯೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟುಕೊಂಡು ಬಹಳ ಸುಲಭವಾಗಿ ಹೇಳಿದೆ. ಅದನ್ನು ನೋಡಿದಂಥ ಶ್ರೇಣಿಯವರು ಆವಾಗ ಇವರು ಟೌನ್ ಹಾಲ್ನಲ್ಲಿ ಶಿಕ್ಷಣ ಮಾಡಿಸಿದ್ರು, ಪುತ್ತೂರು ಕೃಷ್ಣಭಟ್ರು ಅಂತ. ಅವ್ರ ಹೇಳಿದ್ದಾರೆ, ನೋಡು ಈ ಸಾರಿ ಟೌನ್ ಹಾಲ್ ನೀವು ಕಲೆಕ್ಷನ್ ಮಾಡಬೇಕಿದ್ರೆ ನಾನು ಕೃಷ್ಣ ಮಾಡ್ತಾನೆ, ಡಾಕ್ಟರ್ ಭೀಷ್ಮ ಮಾಡ್ತಾನೆ ವಿದ್ಯಾರ್ಥಿ ಅಂತ ಹೇಳಿದರು. ಮತ್ತು ಅವರ ಶಿಷ್ಯರಿಗೆಲ್ಲ ಹೇಳಿದ್ರಂತೆ, ಅವರ ಭಾಷೆ ಅವೈಕ ಭಾಷೆಯಲ್ಲಿ ಸರಿ ಬರುವುದಿಲ್ಲ, ನೀವೆಲ್ಲ ಬರಕ್ಕಡ ಡಾಕ್ಟರ್ ವೇಷ ಮಾಡ್ತಾನೆ ಹೆಂಗೆ ಅಂತ. ನೀವೆಲ್ಲ ಕುಣಿದಷ್ಟು ಕುಣಿಯೋದಿಲ್ಲ, ಆ ವಿಶ್ವನಿಗೆ ಎಷ್ಟು ಕುಣಿತ ಬೇಕೋ ಅಷ್ಟು ಕುಣಿತ ಉಂಟು, ಎಷ್ಟು ಸಾಹಿತ್ಯ ಬೇಕೋ ಅಷ್ಟು ಉಂಟು, ಮಾತುಗಾರಿಕೆ ಚೊಕ್ಕದಾಗಿ ಭಾಳ ಚಂದ ಉಂಟು, ವೇಷಭೂಷಣ ಎಲ್ಲ ಬರುತ್ತೆ.
ಒಂದು ನಿಮ್ಮಲ್ಲಿ ನೋಡಬೇಕು ಅಂತ ಹೇಳಿದ್ರು. ಇದನ್ನು ಈ ಶ್ರೇಣಿಯವರು ಕೊಟ್ಟಂತ ದೊಡ್ಡ ತಿಳಿಸ್ತೇನೆ. ನನಗೆ ಈಗ ಜೀವನದಲ್ಲಿ ಹೆಚ್ಚೇನು ಮಾಡದೆ ತುಂಬ ಪ್ರಶಸ್ತಿ ಗಳಿಸಿದಂಥ ನಾನು ನಿಮಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಧನ್ಯವಾದ. ಈ ಸಭಾಂಗಣದಲ್ಲಿ ಬರುವಂತಹ ಎಲ್ಲ ಪ್ರೇಕ್ಷಕರಲ್ಲಿ ಒಂದು ವಿನಂತಿ.